ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 18 ವರಾಹ ಹಿರಣ್ಯಾಕ್ಷರ ಕಾಳಗ. ಇದರಿಂದ ಇವತ್ತು 4ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 4. ತ್ವಂ ನ ಸಪತ್ನೈರಭವಾಯ ಕಿಂ ಭೃತೋ ಯೋ ಮಾಯಯಾ ಹಂತ್ಯಸುರಾನ್ ಪರೋಕ್ಷಜಿತ್ ತ್ವಾಂ ಯೋಗಮಾಯಾ ಬಲಮಲ್ಪ ಪೌರುಷಂ ಸಂಸ್ಥಾಪ್ಯ ಮೂಢ ಪ್ರಮೃಜೆ ಸುಹೃಚ್ಯುಚಃ. ಅನುವಾದ: ಎಲೈ ಧೂರ್ತನೆ, ನಮ್ಮನ್ನು ಕೊಲ್ಲಲು ನಮ್ಮ ಶತ್ರುಗಳು ನಿನ್ನನ್ನು ಪೋಷಿಸಿಕೊಂಡು ಬಂದಿದ್ದಾರೆ. ಅಗೋಚರನಾಗಿದ್ದುಕೊಂಡು ನೀನು ಕೆಲವು ದಾನವರನ್ನು ಕೊಂದಿದ್ದೀಯೇ. ಮೂರ್ಖನೇ, ನಿನ್ನ ಶಕ್ತಿಯು ಕೇವಲ ಯೋಗಮಾಯೆ. ಈ ದಿನ ನಾನು ನಿನ್ನನ್ನು ಸಂಹಾರ ಮಾಡುವುದರ ಮೂಲಕ ನನ್ನ ಬಂಧು ಬಾಂಧವರನ್ನು ಹುರಿದುಂಬಿಸುತ್ತೇನೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ದಾನವ ಭಗವಂತನಿಗೆ ಹೇಳ್ತಾನೆ, ವರಾಹ ರೂಪವನ್ನು ಧರಿಸಿದಂತಹ ದೇವೋತ್ತಮನೇ, ನನ್ನ ಮಾತುಗಳನ್ನು ನೀನು ಸುಮ್ಮನೆ ಕೇಳು. ಇಲ್ಲಿ ಅವನನ್ನು ಹೊಗಳ್ತಾ ಇದ್ದಾನೆ, ಮತ್ತೆ ನನ್ನ ಮಾತನ್ನು ಕೇಳು ಅಂತ ಇಲ್ಲಿ ಆರ್ಡರ್ ಕೊಡ್ತಾ ಇದ್ದಾನೆ. ಈ ಭೂಮಿ ಇದೆಯಲ್ಲ, ಇದು ಅಧೋಭಾಗದ ನಿವಾಸಿಗಳಾದಂಥ ನಮ್ಮ ವಶಕ್ಕೆ ಸೇರಿರುವಂಥದ್ದು. ನೀನು ನನ್ನಿಂದ ಘಾಸಿಗೊಳ್ಳದೆ ಅದನ್ನು ನನ್ನ ಮುಂದೆಯಿಂದ ನೀನು ತಗೊಂಡು ಹೋಗೋದಕ್ಕಾಗೋದಿಲ್ಲ ಅಂತ ಹೇಳಿದ್ದ. ಅದನ್ನು ತಿಳ್ಕೊಂಡಿದ್ವಿ. ಇಲ್ಲಿ ಮುಂದುವರೆದು ಹೇಳ್ತಾನೆ, ಎಲೈ ಧೂರ್ತನೇ ಅಂದರೆ ಇಲ್ಲಿ ಒಂದ್ಸರಿ ಹೊಗಳದ, ಈಗಾಗಲೇ ಧೂರ್ತ ಅಂತ ಹೇಳ್ತಾ ಇದ್ದಾನೆ. ನಮ್ಮನ್ನು ಕೊಲ್ಲೋದಕ್ಕೆ ಅಂತಾನೆ ನಮ್ಮ ಶತ್ರುಗಳು ಅಂದರೆ ದೇವತೆಗಳು ನಿನ್ನನ್ನು ಪೋಷಿಸ್ಕೊಂಡು ಬಂದಿದ್ದಾರೆ. ಸೊ ಅಗೋಚರನಾಗಿದ್ಕೊಂಡು ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳದೆ ನೀನು ಕೆಲವು ದಾನವರನ್ನು ಕೊಂದುಬಿಟ್ಟಿದೀಯಾ. ಮೂರ್ಖ, ನಿನ್ನ ಶಕ್ತಿ ಏನಿದ್ರು ಬರೀ ಯೋಗಮಾಯೆ ಅಷ್ಟೇ. ಈ ದಿನ ನಾನು ನಿನ್ನನ್ನು ಸಂಹಾರ ಮಾಡೋದ್ರ ಮೂಲಕ, ನಿನ್ನನ್ನು ಸಂಹಾರ ಮಾಡೋದ್ರಿಂದ ಏನಾಗುತ್ತೆ, ನನ್ನ ಬಂಧು ಬಾಂಧವರಿಗೆ ನಾನು ಹುರಿದುಂಬಿಸ್ತೀನಿ. ಅಂದರೆ ಅಷ್ಟು ಶಕ್ತಿವಂತರು ಹೆದರ್ಕೊಳ್ಳೋ ಅಂತ ನೆಸೆಸಿಟಿ ಇಲ್ಲ. ಅದಕ್ಕೆ ನಿನ್ನನ್ನು ಕೊಂದಿದ ತಕ್ಷಣ ಅವರಿಗೆಲ್ಲ ನಾನು ಧೈರ್ಯ ತುಂಬ್ದಂಗೆ ಆಗತ್ತೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ದಾನವನು ಇಲ್ಲಿ ಅಭವಾಯ ಪದವನ್ನ ಸಂಹಾರಕ್ಕಾಗಿ ಎಂಬ ಅರ್ಥದಲ್ಲಿ ಬಳಸಿದ್ದಾನೆ. ಶ್ರೀಧರ ಸ್ವಾಮಿಗಳು ಇದರ ಮೇಲೆ ವ್ಯಾಖ್ಯಾನ ಮಾಡುತ್ತಾ ಸಂಹಾರ ಅಂತಂದ್ರೆ ಮುಕ್ತಿ ಅಥವಾ ಪುನರಪಿ ಜನನ ಮರಣಗಳ ಪ್ರಕ್ರಿಯೆಯನ್ನೇ ನಾಶಗೊಳಿಸುವುದು ಎಂದಿದ್ದಾರೆ. ಭಗವಂತನು ಜನನ ಮರಣಗಳ ಪ್ರಕ್ರಿಯೆಯನ್ನೇ ಸಂಹಾರ ಮಾಡಿ ತಾನು ಮಾತ್ರ ಅಗೋಚರನಾಗಿ ಉಳಿಯುತ್ತಾನೆ. ನೋಡಿ, ಶ್ರೀಧರ ಸ್ವಾಮಿಗಳು ಇಲ್ಲಿ ಏನು ಅರ್ಥ ನಾವು ತಿಳ್ಕೊಳ್ತೀವೋ ಅದಕ್ಕೆ ವಿಪರೀತವಾಗಿ ಮಾತಾಡ್ತಾ ಇದ್ದಾರೆ. ಅಂದರೆ ಈಗ ನೋಡಿ, ನಮ್ಮನ್ನು ಕೊಲ್ಲೋದಕ್ಕೆ ದೇವತೆಗಳು ನಿನ್ನನ್ನು ಪೋಷಣೆ ಮಾಡಿದ್ದಾರೆ. ಅಗೋಚರನಾಗಿತ್ಕೊಂಡು ನೀನು ಬೇಕಾದಷ್ಟು ದಾನವರನ್ನು ಕೊಂದಿದೀಯಾ ಅಂತ ಹೇಳ್ತಾ ಇದ್ದಾರಲ್ಲ, ಅದಕ್ಕೆ ಇವರು ಅರ್ಥ ಕೊಡ್ತಾ ಇರೋದೇನು? ಸಂಹಾರ ಅನ್ನುವಂಥ ಶಬ್ದಕ್ಕರ್ಥ ಮುಕ್ತಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮತ್ತೆ ಮತ್ತೆ ಹುಟ್ಟು ಸಾವುಗಳ ಒಂದು ಪ್ರಕ್ರಿಯೆಯನ್ನೇ ನಾಶ ಮಾಡುವಂಥದ್ದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಭಗವಂತ ಜನನ ಮರಣ ಪ್ರಕ್ರಿಯೆಯನ್ನೇ ಸಂಹಾರ ಮಾಡಿ ತಾನು ಮಾತ್ರ ಅಗೋಚರನಾಗಿ ಯಾರಿಗೂ ಕಾಣಿಸ್ಕೊಳ್ಳದೆ ಹಾಗೇ ಉಳಿತಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಆ ಅರ್ಥ ಇಲ್ಲಿ ಬರುತ್ತೆ ಅಂತ. ಅಂದರೆ ಅವರವರು ನೋಡುವಂಥ ಒಂದು ದೃಷ್ಟಿಕೋನ ಇರುತ್ತಲ್ಲ, ಬೇರೆ ಬೇರೆ ಆಗಿರುತ್ತೆ. ಈಗ ಸಾಮಾನ್ಯದವನು ನೋಡುವಂಥ ರೀತಿನೇ ಬೇರೆ ಇರುತ್ತೆ, ಸ್ವಲ್ಪ ತಿಳುವಳಿಕೆ ಇರುವಂಥವ್ರು ನೋಡೋ ರೀತಿನೇ ಬೇರೆ ಇರುತ್ತೆ. ಆಮೇಲೆ ಕಂಪ್ಲೀಟಾಗಿ ಆ ಭಗವಂತನ ವಿಚಾರ ಎಲ್ಲ ತಿಳ್ಕೊಂಡಿರುವಂಥ ಜ್ಞಾನಿಗಳು, ಮುಮುಕ್ಷುಗಳು ಅವ್ರ ಅರ್ಥ ಮಾಡ್ಕೊಳ್ಳೋ ರೀತಿನೇ ಬೇರೆ ಇರುತ್ತಲ್ವಾ. ಸೊ ಅದಕ್ಕೆ ಇಲ್ಲಿ ಗುರುಗಳು ಶ್ರೀಧರ ಸ್ವಾಮಿಗಳೇನು ಹೇಳ್ತಾ ಇದ್ದಾರೋ ಅದನ್ನು ಕೂಡ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ನಮ್ಗೆ ಈ ರೀತಿ ಕೂಡ ಅರ್ಥ ಮಾಡ್ಕೋಬೋದು ಅಂತ. ಸೊ ಇಲ್ಲಿ ಸಂಹಾರ ಅಂತಂದರೆ ಜನನ ಮರಣ ಚಕ್ರದಿಂದ ಹೊರಗಡೆ ಬರುವಂಥದ್ದು, ಇಲ್ಲದೆ ಇರೋ ಹಾಗೆ ಮಾಡುವಂಥದ್ದು, ನಾಶ ಮಾಡುವಂಥದ್ದು ಅಂತ ಅರ್ಥ. ಭಗವಂತನ ಅಂತರಂಗ ಶಕ್ತಿಯ ಕಾರ್ಯಕ್ಷಮತೆಯು ಅಚಿಂತ್ಯವಾದುದು. ಆದರೆ ಈ ಶಕ್ತಿಯ ಕಿಂಚಿತ್ ಪ್ರದರ್ಶನದಿಂದ ಭಗವಂತನು ತನ್ನ ಕರುಣೆಯಿಂದ ವ್ಯಕ್ತಿಯನ್ನು ಅಜ್ಞಾನದಿಂದ ಮುಕ್ತಗೊಳಿಸಬಲ್ಲನು. ಅಂದರೆ ಇಲ್ಲಿ ಭಗವಂತನ ಅಂತರಂಗ ಶಕ್ತಿ ಇದೆಯಲ್ಲ, ಅದು ತುಂಬಾ ಕಾರ್ಯಕ್ಷಮತೆ, ಅಂದರೆ ಅದರ ಒಂದು ಕೆಲಸಗಳು ಹೇಳಕ್ಕಾಗೋದಿಲ್ಲ, ಅಷ್ಟು ಶಕ್ತಿಯುತವಾಗಿರುವಂಥದ್ದು ಅಂತರಂಗ ಶಕ್ತಿ. ಆ ಶಕ್ತಿಯ ಒಂದು ಸಣ್ಣ ಪ್ರದರ್ಶನ ಮಾಡೋದ್ರಿಂದಾನೇ
ಭಗವಂತ ತನ್ನ ಕರುಣೆಯಿಂದ ವ್ಯಕ್ತಿಯನ್ನ ಅಜ್ಞಾನದಿಂದ, ಈಗ ನಾವು ಅಜ್ಞಾನದಲ್ಲಿದ್ದೀವಲ್ವ, ಅದರಿಂದ ಹೊರಗಡೆ ತರಬಲ್ಲ, ಅವನು ಮುಕ್ತಿಗೊಳಿಸೋದಕ್ಕೆ ಅವನಿಗಾಗುತ್ತೆ. ಅಂದರೆ ತನ್ನ ಅಂತರಂಗ ಶಕ್ತಿಯ ಒಂದು ಸಣ್ಣ ಒಂದು ಪ್ರಯೋಗ ಮಾಡಿದ್ರೇನೆ ಇದರಿಂದ ನಾವು ಹೊರಗಡೆ ಬಂದ್ಬಿಡ್ಬೋದು. ಅಂದರೆ ಅಜ್ಞಾನದಿಂದ ಅಷ್ಟು ಶಕ್ತಿ ಇರುವಂಥದ್ದು ಅಂತರಂಗ ಶಕ್ತಿ ಅಂತ ಅರ್ಥ. ಶುಚಃ ಎಂದರೆ ವ್ಯಥೆ. ಭಗವಂತನು ತನ್ನ ಅಂತರಂಗ ಯೋಗಮಾಯಾ ಶಕ್ತಿಯಿಂದ ಭೌತಿಕ ಅಸ್ತಿತ್ವದ ವ್ಯಥೆಗಳನ್ನು ಪರಿಹರಿಸುತ್ತಾನೆ. ಉಪನಿಷತ್ತುಗಳಲ್ಲಿ ಪರಾಸ್ಯ ಶಕ್ತಿರ್ ವಿವಿಧೈವ ಶ್ರೂಯತೆ ಎಂದು ಹೇಳಿದೆ. ಅಂದರೆ ಭಗವಂತನಲ್ಲಿರುವಂಥ ಅಂತರಂಗ ಶಕ್ತಿಗೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ ನೋಡಿ. ಇಲ್ಲಿ ಶುಚಃ ಅಂತ ಹೇಳಿದಾರಲ್ಲ, ಅಂದರೆ ಅರ್ಥ ವ್ಯಥೆ ಅಂತ ಅದಕ್ಕೆ ಅರ್ಥ ಬರುತ್ತೆ. ಭಗವಂತ ತನ್ನ ಅಂತರಂಗ ಶಕ್ತಿಯಾಗಿರುವಂಥ ಯೋಗಮಾಯೆಯ ಶಕ್ತಿಯಿಂದ ಈ ಒಂದು ಭೌತಿಕ ಅಸ್ತಿತ್ವದಲ್ಲಿ ನಮಗೆ ಏನೇನೆಲ್ಲ ವ್ಯಥೆಗಳು ಕಷ್ಟಗಳು ಅದೇನಿದೆಯೋ ಅದನ್ನೆಲ್ಲ ಪರಿಹಾರ ಮಾಡ್ತಾನೆ. ಉಪನಿಷತ್ತಿನಲ್ಲಿ ಶ್ವೇತಾಶ್ವತರ ಉಪನಿಷತ್ತು ಅಂತಿದೆಯಲ್ಲ, ಅದರಲ್ಲಿ ಇದನ್ನು ಹೇಳಿದ್ದಾರೆ. ಏನು? ಪರಾಸ್ಯ ಶಕ್ತಿರ್ ವಿವಿಧೈವ ಶ್ರೂಯತೆ ಅಂತ ಹೇಳಿದ್ದಾರೆ. ಭಗವಂತನು ಸಾಮಾನ್ಯನ ದೃಷ್ಟಿಗೆ ಅಗೋಚರನಾಗಿದ್ದಾನೆ, ಆದರೆ ಅವನ ಸಾಮರ್ಥ್ಯವು ಅನೇಕ ಬಗೆಗಳಲ್ಲಿ ಕಾರ್ಯನಿರ್ವಹಿಸುತ್ತದೆ. ಅಂದರೆ ಭಗವಂತ ಇವಾಗ ನಮಗೆಲ್ಲರಿಗೂ ಕಾಣಿಸ್ಕೊಳ್ತಾನ? ಇಲ್ಲ, ಸಾಮಾನ್ಯರಿಗೆ ಕಾಣಿಸ್ಕೊಳ್ಳೋದಿಲ್ಲ. ಅದಕ್ಕೆ ಅಂತ ಒಂದು ಅರ್ಹತೆಯನ್ನು ಪಡಿಬೇಕಾಗತ್ತೆ ನಾವು, ಆಗ ನಮ್ಮ ಕಣ್ಣಿಗೆ ಅವನು ಗೋಚರನಾಗ್ತಾನೆ. ಆದರೆ ಅವನ ಸಾಮರ್ಥ್ಯ ಹೇಗಿದೆ? ಎಲ್ಲ ರೀತಿಯಲ್ಲೂ ಕೂಡ ಅದು ಕೆಲಸ ಮಾಡ್ತಾ ಇರುತ್ತೆ ಅಲ್ವಾ. ಕಾಣಿಸೋದಿಲ್ಲ ಅಂದಿದ ತಕ್ಷಣ ಅವನು ಕೆಲಸ ಮಾಡ್ತಾ ಇಲ್ಲ ಅಂತಲ್ಲ, ಅವನ ಒಂದು ಅಂತರಂಗ ಶಕ್ತಿಯ ಮೂಲಕ ಅವನು ಎಲ್ಲ ಕೆಲಸಗಳನ್ನು ನಡೀತಾ ಇರುತ್ತೆ. ಅಸುರರು ಪ್ರತಿಕೂಲ ಪರಿಸ್ಥಿತಿಗೆ ಒಳಗಾದಾಗ ಭಗವಂತನು ಅಡಗಿಕೊಂಡಿದ್ದಾನೆಂದು ಮತ್ತು ತನ್ನ ಯೋಗ ಶಕ್ತಿಯಿಂದ ಕಾರ್ಯನಿರತನಾಗಿದ್ದಾನೆಂದು ಭಾವಿಸುತ್ತಾರೆ. ಅವನು ಕಣ್ಣಿಗೆ ಬಿದ್ದರೆ ಸಾಕು, ತಾವು ಅವನನ್ನು ಕೊಲ್ಲುವುದಾಗಿ ಭಾವಿಸುತ್ತಾರೆ. ಹಿರಣ್ಯಾಕ್ಷನು ಆ ಬಗೆಯಲ್ಲಿ ಯೋಚಿಸಿ ಭಗವಂತನಿಗೆ ಸವಾಲೊಡ್ಡಿದನು. ಅಂದರೆ ರಾಕ್ಷಸರು ಏನಂತ ಯೋಚನೆ ಮಾಡ್ತಾರೆ? ತಾವು ಏನು ಯೋಚನೆ ಮಾಡ್ತಿರ್ತಾರೋ ಅದಕ್ಕೆ ಆಪೋಸಿಟ್ ಆಗಿ ಏನಾದರೂ ನಡೆದಾಗ, ಆ ಪ್ರತಿಕೂಲ ಪರಿಸ್ಥಿತಿಗೆ ಒಳಗಾದಾಗ ಅವ್ರು ಏನು ಯೋಚನೆ ಮಾಡ್ತಾರೆ? ಭಗವಂತ ನಮಗೆ ಹೆದರ್ಕೊಂಡು ಬಚ್ಚಿಟ್ಕೊಂಡ್ಬಿಟ್ಟಿದ್ದಾನೆ, ಆಮೇಲೆ ತನ್ನ ಯೋಗ ಶಕ್ತಿ ಇದೆಯಲ್ಲ ಅದರಿಂದ ಅವನ ಕೆಲಸಗಳನ್ನು ಮಾಡ್ತಾ ಇದ್ದಾನೆ. ಅಂದರೆ ನಮಗೆ ಹೆದರ್ಕೊಂಡು ಅವನು ಬಚ್ಚಿಟ್ಕೊಂಡು ಈ ಕೆಲಸಗಳನ್ನು ಮಾಡ್ತಿರ್ತಾನೆ. ನಮ್ಮ ಕಣ್ಗೆ ಏನಾದರೂ ಅವನು ಬಿದ್ದ ಅಂತಂದರೆ ನಾವು ಕೊಂದು ಬಿಡ್ತೀವಿ ಅಂತ, ಆ ರೀತಿ ಅವ್ರು ಯೋಚನೆ ಮಾಡ್ತಾರೆ. ಭಗವಂತ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತಂದರೆ ನಮಗೆ ಅವನನ್ನು ನೋಡುವಂಥ ಯೋಗ್ಯತೆ ಇಲ್ಲ ಅಂತ ಆ ರೀತಿ ತಿಳ್ಕೊಳ್ಳಲ್ಲ ಅವರು. ನಮಗೆ ಹೆದರ್ಕೊಂಡು ಅವನು ಆ ರೀತಿ ಬಚ್ಚಿಟ್ಕೊಂಡಿದ್ದಾನೆ ಅಂತ ಆ ರೀತಿ ಯೋಚನೆ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಹೇಳ್ತಾರೆ, ಅವನು ಬಚ್ಚಿಟ್ಕೊಂಡು ಇದ್ದಾನೆ, ನಮ್ಮ ಕಣ್ಣೆದುರುಗಡೆ ಬಂದರೆ ನಾವು ಅವನನ್ನು ಕೊಲ್ತೀವಿ ಅನ್ನೋ ರೀತಿ ಯೋಚನೆ ಮಾಡಿ, ಹಿರಣ್ಯಾಕ್ಷ ಕೂಡ ಇದೇ ರೀತಿ ಯೋಚನೆ ಮಾಡ್ತಾ ಭಗವಂತನಿಗೆ ಸವಾಲನ್ನು ಹಾಕ್ತಾ ಇದ್ದಾನೆ. ಏನು? ದೇವತೆಗಳ ಪಕ್ಷ ವಹಿಸಿ ನೀನು ನಮ್ಮ ಕುಲಕ್ಕೆ ಅಪಾರ ನಷ್ಟವನ್ನುಂಟು ಮಾಡಿದ್ದೀಯೇ, ಅಲ್ಲದೆ ಯಾವಾಗಲೂ ಅದೃಶ್ಯನಾಗಿದ್ದುಕೊಂಡೇ ನಮ್ಮ ಬಂಧು ಬಾಂಧವರನ್ನು ಅನೇಕ ಬಗೆಯಲ್ಲಿ ಸಂಹಾರ ಮಾಡಿದ್ದೀಯೇ. ನಾನು ಈಗ ನಿನ್ನನ್ನು ಮುಖಾಮುಖಿಯಾಗಿ ನೋಡುತ್ತಿದ್ದೇನೆ, ನಿನ್ನನ್ನು ತಪ್ಪಿಸಿಕೊಳ್ಳಲು ಬಿಡುವುದಿಲ್ಲ. ನಿನ್ನನ್ನು ಕೊಂದು ನಿನ್ನ ಯೋಗ ಶಕ್ತಿಯ ದುಷ್ಟ ಕಾರ್ಯಗಳಿಂದ ನನ್ನ ಬಾಂಧವರನ್ನು ಉಳಿಸುತ್ತೇನೆ. ನೋಡಿ ಯಾವ ರೀತಿ ಅವನು ಸವಾಲು ಹಾಕ್ತಾ ಇದ್ದಾನೆ ಭಗವಂತನಿಗೆ ಅಂತಂದರೆ, ನೀನು ದೇವತೆಗಳ ಪಕ್ಷವನ್ನು ವಹಿಸ್ಕೊಂಡು ನಮ್ಮ ಅಂದರೆ ರಾಕ್ಷಸ ಕುಲಕ್ಕೆ ನೀನು ತುಂಬ ನಷ್ಟ ಮಾಡಿದೀಯಾ. ಅಷ್ಟೇ ಅಲ್ಲದೆ ಯಾವಾಗಲೂ ನೀನು ಕಣ್ಣಿಗೆ ಕಾಣಿಸ್ಕೊಳ್ಳದೆ ಅದೃಶ್ಯನಾಗಿತ್ಕೊಂಡೇನೆ ನನ್ನ ಬಂಧು ಬಾಂಧವರನ್ನೆಲ್ಲ ನೀನು ಕೊಂದಿದೀಯಾ. ಅದಕ್ಕೋಸ್ಕರನೇ ಈಗ ನೋಡು, ನಿನ್ನನ್ನು ನಾನು ಮುಖಾಮುಖಿಯಾಗಿ ನೋಡ್ತಾ ಇದ್ದೀನಿ, ಎದುರುಗಡೆ ಬಂದು ನಿಂತ್ಕೊಂಬಿಟ್ಟಿದ್ದೀನಿ. ಈಗ ನಿನ್ನನ್ನು ತಪ್ಪಿಸ್ಕೊಳ್ಳೋದಕ್ಕೆ ನಾನು ಬಿಡೋದಿಲ್ಲ, ನಿನ್ನನ್ನು ಕೊಂದು ನಿನ್ನ ಯೋಗ ಶಕ್ತಿಯ ದುಷ್ಟ ಕಾರ್ಯಗಳಿಂದ. ಅಂದರೆ ನೋಡಿ, ಇಲ್ಲಿ ರಾಕ್ಷಸರಿಗೆ ದೇವತೆಗಳು ದೇವರು ಮಾಡೋದೆಲ್ಲ ದುಷ್ಟ ಕಾರ್ಯ ಅನಿಸುತ್ತೆ. ಅವ್ರು ಏನು ಹಿಂಸೆ ಕೊಡೋದು, ಬೇರೆಯವ್ರಿಗೆ ತೊಂದರೆ ಕೊಡೋದು, ಈ ರೀತಿ ಎಲ್ಲ ಮಾಡ್ತಾರಲ್ಲ, ಅದೇ ಒಳ್ಳೆಯದು ಅಂತ ಅನಿಸುತ್ತೆ. ಅದಕ್ಕೆ ನೋಡಿ, ಯಾರಾದರೂ ಆಗಿರ್ಬೋದು, ಈಗ ಸಾಮಾನ್ಯವಾಗಿ ಮನುಷ್ಯರು ಅಷ್ಟೇ, ತಾವು ಯಾವ ಒಂದು ಮಟ್ಟದಲ್ಲಿರ್ತಾರೋ ಆ ಮಟ್ಟದಲ್ಲೇ ಯೋಚನೆ ಮಾಡ್ತಾರಲ್ವ. ಅದಕ್ಕೆ ಅವ್ರು ಏನು ಮಾಡ್ತಾ ಇರ್ತಾರೋ ಅದು ಸರಿ ಅಂತಾನೆ ಅನಿಸುತ್ತೆ. ಕಳ್ಳನಿಗೆ ಕಳ್ತನ ಮಾಡ್ತಾ ಇರೋದೇ ಸರಿ ಅನಿಸುತ್ತೆ, ಸುಳ್ಳನಿಗೆ ಸುಳ್ಳು ಹೇಳ್ತಾ ಇರೋದೇ ಸರಿ ಅನಿಸುತ್ತೆ.
ಅಲ್ವಾ? ಇಲ್ಲಿ ರಾಕ್ಷಸನ ಮನಸ್ಥಿತಿ ಅದು. ನಾನೇನು ಮಾಡ್ತಾ ಇದ್ದೀನೋ ಅದು ಸರಿ ಅಂತಲೇ ಅನಿಸುತ್ತೆ ಅವನಿಗೆ. ಅದಕ್ಕೆ ದೇವತೆಗಳಿಗೆಲ್ಲ ನೀನು ಸಹಾಯ ಮಾಡಿಕೊಂಡು ಗೊತ್ತಿಲ್ಲದೆ ಯಾರ ಕಣ್ಗೂ ಕಾಣಿಸ್ದೆ ನಮ್ಮವ್ರನ್ನೆಲ್ಲ ನೀನು ಕೊಂದಿದೀಯಾ. ಈಗ ನೀನು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಿನ್ನನ್ನು ಕೊಂದು ನಿನ್ನ ಯೋಗ ಶಕ್ತಿಯ ದುಷ್ಟ ಕಾರ್ಯಗಳಿಂದ ನನ್ನ ಬಾಂಧವರನ್ನೆಲ್ಲ ನಾನು ಉಳಿಸ್ತೀನಿ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಅಸುರರು ದೇವರನ್ನು ತಮ್ಮ ಮಾತುಗಳಿಂದ ಮತ್ತು ನೀತಿಗಳಿಂದ ಕೊಲ್ಲಲು ಸದಾ ಉತ್ಸುಕರಾಗಿರುವುದು ಮಾತ್ರವಲ್ಲ, ಒಬ್ಬನು ಭೌತಿಕವಾಗಿ ಶಕ್ತಿಶಾಲಿಯಾಗಿದ್ದಲ್ಲಿ ಅವನು ಭೌತಿಕ ಮಾರಕಾಸ್ತ್ರಗಳ ಸಹಾಯದಿಂದ ದೇವರನ್ನು ಕೊಲ್ಲಲು ಸಾಧ್ಯ ಎಂದು ಭಾವಿಸುತ್ತಾರೆ. ಅಂದರೆ ಈ ರಾಕ್ಷಸರು ದೇವರನ್ನ ತಮ್ಮ ಮಾತಿಂದ ನೀತಿಯಿಂದ ಕೊಲ್ಲೋದಕ್ಕೆ ಸದಾ ಉತ್ಸುಕರಾಗಿರ್ತಾರೆ. ಈಗ ನೋಡಿ, ಬೇಕಾದಷ್ಟು ಜನ ಯಾರು ದೇವರನ್ನ ನಂಬೋದಿಲ್ವೋ ಅವರು ಎಷ್ಟು ಮಾತಾಡ್ತಾರೆ, ಎಷ್ಟು ಬುದ್ಧಿ ಉಪಯೋಗಿಸಿ ಅದಕ್ಕೆಲ್ಲ ಆನ್ಸರ್ ಕೊಡೋದಕ್ಕೆ ರೆಡಿಯಾಗಿರ್ತಾರೆ. ಅಂದರೆ ಏನು, ಆ ಮಾತು ನೀತಿಯಿಂದನೇ ಕೊಲ್ಲೋದಕ್ಕೆ ಉತ್ಸುಕರಾಗಿರ್ತಾರೆ. ಒಬ್ಬ ಭೌತಿಕವಾಗಿ ಶಕ್ತಿಶಾಲಿಯಾಗಿದ್ದರೆ ಅವನೇನು ಮಾಡ್ತಾನೆ, ಭೌತಿಕ ಮತ್ತು ಮಾರಕಾಸ್ತ್ರಗಳು ಇದರಿಂದನೂ ಕೂಡ ದೇವರನ್ನು ನಾವು ಕೊಲ್ಲೋದಕ್ಕೆ ಸಾಧ್ಯ ಅಂತ ಭಾವಿಸ್ಕೊಳ್ತಾರೆ. ಆದರೆ ಅದು ಸಾಧ್ಯನೇ ಇಲ್ಲ. ಕಂಸ, ರಾವಣ ಮತ್ತು ಹಿರಣ್ಯಕಶಿಪುವಿನಂಥ ರಾಕ್ಷಸರು ತಮ್ಮನ್ನು ತಾವು ದೇವರನ್ನು ಕೂಡ ಕೊಲ್ಲಬಲ್ಲ ಸಾಮರ್ಥ್ಯ ಉಳ್ಳವರೆಂದು ಭಾವಿಸಿದ್ದರು. ದೇವನು ತನ್ನ ವೈವಿಧ್ಯಮಯ ಶಕ್ತಿಯಿಂದ ಹೇಗೆ ಅದ್ಭುತವಾಗಿ ಕಾರ್ಯನಿರ್ವಹಿಸಬಲ್ಲನೆಂದರೆ ಅವನು ಸರ್ವವ್ಯಾಪಿಯಾಗಿದ್ದು ತನ್ನ ಶಾಶ್ವತ ನೆಲೆಯಾದ ಗೋಲೋಕ ವೃಂದಾವನದಲ್ಲಿಯೂ ಇರಬಲ್ಲನೆಂಬುದನ್ನು ಅಸುರರು ಅರ್ಥ ಮಾಡಿಕೊಳ್ಳಲಾರರು. ಇಲ್ಲಿ ರಾಕ್ಷಸರಾಗಿರುವಂಥ ಕಂಸ, ರಾವಣ, ಹಿರಣ್ಯಕಶಿಪು ಅವರೆಲ್ಲ ಏನು ಅಂತಂದರೆ ದೇವರನ್ನು ಕೂಡ ನಾವು ಕೊಲ್ಲಬಹುದು ಅನ್ನುವಂಥ ಒಂದು ಸಾಮರ್ಥ್ಯ ನಮ್ಮಲ್ಲಿದೆ ಅಂತ ಅವರು ಭಾವಿಸ್ಕೊಂಡಿರ್ತಾರೆ. ಅಂದರೆ ಅವ್ರು ಯೋಚನೆ ಮಾಡ್ಕೊಂಡಿರ್ತಾರೆ, ಭಗವಂತ ತನ್ನ ಒಂದು ಶಕ್ತಿಯಿಂದ ಹೇಗೆ ಕೆಲಸ ಮಾಡ್ತಾನೆ ಅಂತಂದರೆ ಎಲ್ಲ ಕಡೆ ವ್ಯಾಪಿಸ್ಕೊಂಡಿದ್ರೂ ಕೂಡ ತನ್ನ ಶಾಶ್ವತವಾದಂತಹ ನೆಲೆ, ಅಂದರೆ ಅವನಿಗೆ ಶಾಶ್ವತವಾಗಿರುವಂಥ ಒಂದು ಜಾಗ ಇರುತ್ತಲ್ಲ, ಗೋಲೋಕ ವೃಂದಾವನ, ಅಲ್ಲೂ ಕೂಡ ಇರಬಹುದು ಅವನು. ಅಂದರೆ ಎಲ್ಲ ಕಡೆನೂ ಇರ್ತಾನೆ, ಅಲ್ಲೂ ಇರ್ತಾನೆ ಅನ್ನೋದನ್ನು ರಾಕ್ಷಸರು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ರಾಕ್ಷಸರು ಅಂತಂದರೆ ಇಲ್ಲಿ ಕಂಸ, ರಾವಣ, ಹಿರಣ್ಯಕಶಿಪು ಇಂಥ ಒಂದು ಮೆಂಟಾಲಿಟಿ ಯಾರಿಗಿರುತ್ತೋ ಅವರೆಲ್ಲರೂ ಕೂಡ ಅವರು ಮನುಷ್ಯರ ರೂಪದಲ್ಲಿದ್ದರೂ ಕೂಡ ಅವರು ರಾಕ್ಷಸರೇನೆ. ಆಯಿತಾ? ಅವರೆಲ್ಲ ಯೋಚನೆ ಮಾಡೋದು ಹೇಗೆ ಅಂತಂದರೆ ಅವ್ರಿಗೆ ಭಗವಂತನ ಬಗ್ಗೆ ಸರಿಯಾಗಿ ಗೊತ್ತಿರೋದಿಲ್ಲ, ನಾವೇ ಅವನನ್ನು ಕೊಂದು ಬಿಡ್ಬೋದು ಅಂತ ಕೂಡ ಯೋಚನೆ ಮಾಡ್ತಾರೆ ಅನ್ನೋದು ಇದರ ಅರ್ಥ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.